ಇಲ್ಲಿ ಸೀತಾನ ಅನ್ವೇಷಣೆಗೆ ಬೇಕಾ ರಾಮದೇವರು ಮತ್ತು ಆಂಜನೇಯ ಬಂದೋದಂಥ ಜಾಗ ಇದು. ಪ್ರಹ್ಲಾದರಾಜರು ತಪಸ್ ಮಾಡಿದಂಥ ಜಾಗ, ಸಪ್ತರ್ಷಿಗಳು ತಪಸ್ ಮಾಡಿದಂಥ ತಪೋಭೂಮಿ ಇದು. ಮೇಲ್ಗಡೆ ಕಟ್ಟೆ ಮೇಲೆ ಲಕ್ಷ್ಮೀ ರಂಗನಾಥ ದೇವರು, ಕ್ಷೇತ್ರ ದೇವರು, ಪಕ್ಕದಲ್ಲಿ ಆಂಜನೇಯ ಇದ್ದಾರೆ. ಇಲ್ಲಿ ಒಳಗಡೆ ಒಂದು ಸಲೆಯಲ್ಲಿ ಅವತಾರಾತ್ರಿ ಆಂಜನೇಯ, ಹನುಮ ಭೀಮ ಮಧ್ವ ಅಂತೇಳಿ. ಮುಖ ಆಂಜನೇಯ ಅವತಾರ, ಕಿವಿಯಲ್ಲಿ ಕರ್ಣಕುಂಡಲ ಇದೆ, ಕಂಠದಲ್ಲಿ ಆಭರಣ ಇದೆ, ಯಜ್ಞೋಪವೀತ ಇದೆ, ಭೀಮಸೇನ ದೇವರ ಅವತಾರ, ಕೈಯಲ್ಲಿ ವೇದಗಂತ ಹಿಡ್ಕೊಂಡ್ರ ಮಧ್ವಾಚಾರ ಅವತಾರ. ಹಿಂಭಾಗ ಸ್ವಯಂ ಉದ್ಭವ ಲಕ್ಷ್ಮೀ ನರಸಿಂಹರಿದ್ದಾರೆ. ಆ ಮಧ್ವಾಚಾರ್ಯ ಶಿಷ್ಯರು 9 ಜನ ರಾಘವೇಂದ್ರ ಸ್ವಾಮಿ ಗುರುಗಳೆಲ್ಲ. ಫಸ್ಟ್ ಒಂದಿಂಗ ಪದ್ಮನಾಭ ತೀರ್ಥರು 13th ಸೆಂಚುರಿ ಸೆಂಟ್ರಲ್ ಇದ್ದಾರಲ್ಲ, ಕೊಡ ಬಕೆಟ್ ಇಟ್ಟಿದ್ದು ಪದ್ಮನಾಭ ತೀರ್ಥರು. ಅವ್ರ ಅಪೋಸಿಟ್ ಇಲ್ಲೇ ಜಯತೀರ್ಥರು. ಪದ್ಮನಾಭ ತೀರ್ಥ ಬ್ಯಾಕಡೆ ಕವೀಂದ್ರ ತೀರ್ಥರು, ಆ ಕಡೆ ಕಾರ್ನರ್ ವಾಗೇಶ ತೀರ್ಥರು. ಈ ನೇರ ಮಂಟಪ ಕಾಣಿಸದೆ ವ್ಯಾಸರಾಜರು, ವಿಜಯನಗರ ಸಾಮ್ರಾಜ್ಯದಂಥ ರಾಜ್ಯ ಗುರುಗಳು. ವ್ಯಾಸರಾಜ ಒಂದು ಆಂಧ್ರ, ಕರ್ನಾಟಕ, ತಮಿಳುನಾಡಿನಲ್ಲಿ 732 ಆಂಜನೇಯನ ಪ್ರತಿಷ್ಠೆ ಮಾಡಿದ್ದಾರೆ. 12 ವರ್ಷ ತಿರುಪತಿಯಲ್ಲಿ ಪೂಜೆ ಮಾಡಿದ್ದಾರೆ. ಪುರಂದಾಸ ಕನಕದಾಸರಿಗೆ ದೀಕ್ಷೆ ಕೊಟ್ಟಂಥ ಗುರುಗಳು ವ್ಯಾಸರಾಜರು. ವ್ಯಾಸರಾಜರ ಹಿಂದುಗಡೆ ವ್ಯಾಸಶಿಷ್ಯರು ಶ್ರೀನಿವಾಸ ತೀರ್ಥರು ಅಂತೇಳಿ, ಅವರು ಶಿಷ್ಯರು ರಾಮತೀರ್ಥರು. ಇವರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಆಶ್ರಮ ಕೊಟ್ಟ ಗುರುಗಳು ಸುಧೀಂದ್ರ ತೀರ್ಥರು. ಆ ಕಡೆ ಚಿಕ್ಕಮ್ಮನ ಗೋವಿಂದ ಒಡೆಯರು ಅಂತೇಳಿ, ಅವರು ಬಿಡಿ ಸನ್ಯಾಸಿಗಳು, ವ್ಯಾಸ ಶಿಷ್ಯರು. ಇಲ್ಲಿ ಬೆಳಗ್ಗೆ 7:00 ಬರ್ತೀವಿ, 8:00 ಅಭಿಷೇಕ ಪೂಜೆ, 10 ಗಂಟೆಗಳೆಲ್ಲ ಪೂಜೆ ಆಗೋಗುತ್ತೆ. ಏನು ಮಂಗಳಾರ್ಥ ಆಗುತ್ತೆ. ಅವ್ರದ್ದೆಲ್ಲ ಶ್ಲೋಕದ ಎಲ್ಲರೂ ಹೇಳಿ. ಮಮ ಸಕಲ ಅನಿಷ್ಟ ನಿವೃತ್ತಿ ದ್ವಾರ ಗ್ರಹಪೀಡ ಪರಿಹಾರ ದ್ವಾರ ನವರಿಂದಾವನ ಸನ್ನಿಧೋ ಪ್ರಾರ್ಥನಾ ಕರಿಷ್ಯೆ ಪದ್ಮನಾಭಂ ಜಯಮುನಿಂ ಕವೀಂದ್ರಂಚ ವಾಗೀಶಂ ವ್ಯಾಸರಾಜಕಂ ಶ್ರೀನಿವಾಸಂ ರಾಮತೀರ್ಥಂಚ ತದೇವ ಚ ಶ್ರೀ ಸುಧೀಂದ್ರಂಚ ಗೋವಿಂದಂ ನವವೃಂದಾವನಂ ಭಜೆ. ಎಲ್ಲ ನಿಮ್ಮ ಕುಟುಂಬದ ಹೆಸರು, ಗೋತ್ರ, ನಕ್ಷತ್ರದಿಂದ ಆರೋಗ್ಯ ಭಾಗ, ಬಿಸ್ನೆಸ್, ಜಾಬ್, ಹುಡ್ರು, ಓದೋ, ಕಲ್ಯಾಣ, ನಿಮ್ಮ ಮನಸ್ಸಿನ ಎದೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಲ್ಲ. ಹೇಳ್ಕೊಂಡ್ರ ಹೇಳಿ. ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧರ್ಥಂ ಅವರಿಂದಾವನ ಸನ್ನಿಧೋ ದೀಪಾರಾಧನಂ ಪ್ರಾರ್ಥನಾಂ ಕರಿಷ್ಯೆ.